ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಹಿಂದೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಾಣ ಸಿರವಾರ ತಾಲೂಕು ಘಟಕದ ವತಿಯಿಂದ ಹಿಂದೂ ಸಿರವಾರ ಪಟ್ಟಣದ ಮುಖ್ಯ ರಸ್ತೆಯ ಧೂಳು ಮುಕ್ತ ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅರೆಬೆತ್ತಲೆ ಹೋರಾಟ ಹಮ್ಮಿಕೊಂಡಿದ್ದು, ಉದ್ದೇಶ ಎಲ್ಲ ಅಂಗಡಿಗಳ ಮಾಲೀಕರು ಹಾಗೂ ಜನಸಾಮಾನ್ಯರಿಗೆ ಧೂಳಿನಿಂದ ಆಗುತ್ತಿರುವ ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಧೂಳು ಮುಕ್ತ ಮಾಡಲು ಕರವೆಯಿಂದ ದೇವದುರ್ಗ ಕ್ರಾಸ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಆಗಮಿಸಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಮನವಿಗೆ ತಹಶೀಲ್ದಾರ್ ಸ್ಪಂದಿಸಿ ಇನ್ನೂ 2-3 ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚಿಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಧೂಳು ಮುಕ್ತ ಮಾಡಲೇಬೇಕು. ಪಟ್ಟಣದ ಮುಖ್ಯ ರಸ್ತೆ ಧೂಳು ಮುಕ್ತ ಮಾಡಲೇಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ರಕ್ತವನ್ನು ಚೆಲ್ಲಿಯಾದರೂ ಏನೇ ಬರಲಿ ಪಟ್ಟಣದ ಮುಖ್ಯ ರಸ್ತೆ ಧೂಳು ಮುಕ್ತ ಮಾಡಲೇಬೇಕು. ಸಂಜೀವಿನಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ರಾಯಚೂರು ಮಹಾನಗರ ಪಾಲಿಕೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸೆಲೋ ಫೌಂಡೇಶನ್ ಬೆಂಗಳೂರು ಇವರಗಳ ಸಹಯೋಗದೊಂದಿಗೆ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರಗಳ ಪ್ರದರ್ಶನ ಡಿಸೆಂಬರ್ 3 ಮತ್ತು 4ರಂದು ಬೆಳಗ್ಗೆ 9:30ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಡೆಯಲಿದೆ ಎಂದು ಸೆಲೋ ಫೌಂಡೇಶನ್ ಬೆಂಗಳೂರು ಹಿರಿಯ ಯೋಜನಾ ವ್ಯವಸ್ಥಾಪಕರು ಪ್ರಾಣೇಂದ್ರ ಸಿಂಗ್ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೃ ವಿ ರಾಯಚೂರು ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಧಿಕಾರಿಗಳು ನಿತೀಶ್ ಕೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಂದು, ಮಹಾನಗರ ಪಾಲಿಕೆ ಆಯುಕ್ತರು ಜುಬೇನ ಮಹಾಪಾತ್ರ ಅವರು ಭಾಗವಹಿಸಲಿದ್ದಾರೆ. ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ವಿಕಾಸಿನಿ ಅಂತ ಅಂದರೆ ವಿಕಾಸ ಪಥದಲ್ಲಿ ಮಹಿಳೆಯರೇ ಹೆಜ್ಜೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಯೂನಿವರ್ಸಿಟಿ ಆವರಣದಲ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆವರಣದಲ್ಲಿ ಬೆಳಿಗ್ಗೆ 9:30 ಸಾಯಂಕಾಲ 6 ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅಂದರೆ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಗೌರ್ಮೆಂಟ್ ಅವರು, ಗೌರ್ಮೆಂಟ್ ಆದಾಯ NRLM ಅಂದರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಮತ್ತು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಹಾಗೆ ಬಂದರೆ ರಾಯಚೂರು ಮಹಾನಗರ ಪಾಲಿಕೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಸೆಲ್ಕೋ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರು ಸಂಘ ಸಂಸ್ಥೆಗಳಾದ ಸಹ ಭಾಗವಹಿಸ್ತಾ ಇದ್ದಾರೆ. ಇದರ ಮೇಯ್ನ್ ಉದ್ದೇಶ ಏನಪ್ಪ ಅಂದರೆ ಸೌರ ಆಧಾರಿತವಾದ ಯಂತ್ರೋಪಕರಣಗಳನ್ನ ಅಲ್ಲಿ ಪ್ರದರ್ಶನ ಮಾಡಿ ಆ ಯಂತ್ರೋಪಕರಣಗಳು ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ನಮ್ಮ ಯಾರು ಮಹಿಳೆಯರು ಅಂದರೆ SHG ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬಂದರೆ ಫಾರ್ಮರ್ಸ್, ರೈತರು, FPO ಮುಖಾಂತರ ರೈತರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬಂದರೆ ಅಂಗವಿಕಲರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅರೌಂಡ್ ಒಂದು 3,000 ಜನವನ್ನು ನಾವು ಇದನ್ನು ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. ಅಂದರೆ ಪ್ರದರ್ಶನ ವೀಕ್ಷಣೆ ಮಾಡಲಿಕ್ಕೆ ಒಂದು 3,000 ಜನವನ್ನು ಪ್ಲಾನ್ ಮಾಡಿದ್ದೀವಿ. ವಿವಿಧ ಇಲಾಖೆಯವರ ಜೊತೆಗೂ ಸಂಘ ಸಂಸ್ಥೆಗಳು, NGOಗಳು ಸಹ ಇದರಲ್ಲಿ
ಭಾಗವಹಿಸ್ತಾ ಇದ್ದಾರೆ. ಇದನ್ನು ಏನಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಈಗ ಏನಾಗಿದೆ ಅಂದರೆ ಸಾಕಷ್ಟು ಮೈಗ್ರೇಷನ್ ಆಗ್ತಾ ಇದೆ. ಮೈಗ್ರೇಷನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಯಾವ್ದಾದ್ರು ಒಂದು ಉದ್ಯೋಗ ಹುಡಿಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆ ಉದ್ಯೋಗವನ್ನ ಇಲ್ಲೇ ಅವರು ಹುಟ್ಟು ಊರಲ್ಲೇ ಕಂಡುಕೊಳ್ಬೇಕು. ಅವ್ರಿಗೆ ವಿವಿಧ ಏನು ತಂತ್ರಜ್ಞಾನಗಳನ್ನ ನಾವು ಸರ್ಕಾರೇತರ ಮೂಲಕ ಅವ್ರಿಗೆ ಪರಿಚಯವನ್ನು ಮಾಡ್ತಾ ಇದ್ದೀವಿ. ಹಾಗೆ ಬಂದರೆ ಕೆಲವು ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ಗಳಿದೆ, ಅದ್ರ ಬಗ್ಗೆನೂ ಸಹ ನಾವು ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಪರಿಚಯವನ್ನು ಕೊಡ್ತಾ ಇದ್ದೀವಿ. ಯಾವ್ಯಾವ ಅನುದಾನ ಮತ್ತು ಯಾವ್ಯಾವ ಸಬ್ಸಿಡಿ ಏನೇನು ಸ್ಕೀಮ್ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆನೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಹಾಗೆ ಬಂದರೆ ಹಲವಾರು ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸಾಲ ಸೌಲಭ್ಯಗಳಿವೆ. ಆ ಸಾಲ ಸೌಲಭ್ಯಗಳನ್ನ ಅವರು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾವೇನು ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮದಲ್ಲಿ ಹಲವಾರು ಬ್ಯಾಂಕರ್ಸ್ಗಳನ್ನು ಸಹ ನಾವು ಇನ್ವೈಟ್ ಮಾಡಿದ್ದೀವಿ. ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಓವರಾಲ್ ಇದೆಲ್ಲ ಆದಮೇಲೆ ಕೆಲವು ಬ್ರ್ಯಾಂಡಿಂಗ್ ಆಗಿರ್ಬೋದು, ಕೆಲವು ಮಾರ್ಕೆಟಿಂಗ್ ಆಗಿರ್ಬೋದು, ಈ ಥರ ಒಂದು ನಲ್ಲಿ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಅಂಥದನ್ನ ನಾವೇನು ಮಾಡ್ತಾ ಇದ್ದೀವಿ, ಅವ್ರೂ ಸಹ ಪರಿಣಿತರನ್ನ ನಾವು ಆಹ್ವಾನ ಮಾಡಿದ್ದೀವಿ. ಅವರು ಈ ಮಹಿಳಾ ಮಣಿಗಳಿಗೆ ಮತ್ತು ರೈತರುಗಳಿಗೆ ಮತ್ತು ಅಂಗವಿಕಲರಿಗೆ ಒಂದು ಅವ್ರ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಮಾಡ್ತಾರೆ. ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಾವು 3 ಮತ್ತು 4ನೇ ತಾರೀಕು ಈ ಯೂನಿವರ್ಸಿಟಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಆಯೋಜಿಸಿರುವ ಈ ಒಂದು ಸೌರ ಮೇಳ ಅಂತಲೇ ಹೇಳ್ಬೋದು. ಇದಕ್ಕೆ ಸಹಯೋಗ ನೀಡಲು ಅವರು ನಮ್ಮ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಸಾಹೇಬರನ್ನು ಭೇಟಿಯಾಗಿ ಕೇಳ್ಕೊಂಡಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೂಡ ಸದಾ ಇಂತಹ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗಾಗಿ ಕಾರ್ಯಕ್ರಮ ಮಾಡಲು ನಾವು ಮುಂಚೂಣಿಯಲ್ಲಿರ್ತೇವೆ ಅಂತೇಳಿ ಅವರು ಕೂಡ ನಮ್ಮ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಅವರು ನಾಳೆ ಈ 2 ದಿನದ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಅವರು ಎಲ್ಲರಿಗೂ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಮತ್ತು ಈ ಇವರ ಸಹಯೋಗದೊಂದಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿರುವ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಒಂದು ಅಖಿಲ ಭಾರತ ಸಮನ್ವಿತ ಶಕ್ತಿ ಮೂಲಗಳ ಯೋಜನೆ, ನಮ್ಮ ICAR ಅಂತ ಹೇಳ್ತೀವಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಅವರು ಪ್ರಾಯೋಜಿತ ಒಂದು ಯೋಜನೆ ಇದೆ, ಶಕ್ತಿ ಮೂಲಗಳ ಯೋಜನೆ. ಆ ಯೋಜನೆಗಳ ಅಡಿಯಲ್ಲಿ ಕೂಡ ಯಾವ ವಿಧವಾದ ಶಕ್ತಿ ಮೂಲಗಳನ್ನು ಬಳಕೆ ಮಾಡಿಕೊಂಡು ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ. ಆ ತಂತ್ರಜ್ಞಾನಗಳನ್ನು ಕೂಡ ನಾವು ಇವರ ಜೊತೆ ಕೂಡಿ ಅವುಗಳನ್ನು ಕೂಡ ಪ್ರಾತ್ಯಕ್ಷಿಕೆ ಇಟ್ಟಿದ್ದೀವಿ. ಸೌರಶಕ್ತಿ ಚಾಲಿತ ಸಿಂಪಡಣೆ ಯಂತ್ರಗಳು ಇರ್ಬೋದು, ಮತ್ತು ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ಸೆಟ್ಗಳು ಇರ್ಬೋದು, ಆಮೇಲೆ ವಿದ್ಯುತ್ ಇದು ನಾವು ಸೋಲಾರ್ ಇನ್ಸೆಕ್ಟ್ ಟ್ರಾಪ್ ಅಂತೀವಿ, ಕೀಟ ಸೆಳೆಯುವ ಸಾಧನ, ಬರ್ಡ್ ಸ್ಕೇರ್ ಅಂತೀವಿ. ಈ ಜೋಳ ಮತ್ತು ಸಜ್ಜೆ ಇವು ಕರೆಕ್ಟ್ ಕಾಳು ಬಿಟ್ಟಾಗ ಹಕ್ಕಿ ಪಕ್ಷಿಗಳ ಕಾಡು ಪ್ರಾಣಿಗಳ ಹಾವಳಿ ಭಾರಿ ಆಗ್ತದೆ. ಅವಕ್ಕೆ ನಾವು ಬರ್ಡ್ ಮತ್ತು ಇನ್ಸೆಕ್ಟ್ ವೈಲ್ಡ್ ಅನಿಮಲ್ ರಿಪೆಲ್ಲರ್ ಅಂತಿದೆ, ಕಾಡು ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಬೆದರಿಸಿ ಓಡುವ ಯಂತ್ರ. ಈ ರೀತಿ ಸಿಂಪಡಣೆ ಯಂತ್ರಗಳು, ಹಲವು ವಿಧವಾದ ಸೌರಶಕ್ತಿ ಆಧಾರಿತ ಯಂತ್ರೋಪಕರಣಗಳು ಕೂಡ ನಮ್ಮ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ನವೀಕರಿಸಬಹುದಾದ ವಿಭಾಗದಲ್ಲಿ ಈ ಅಖಿಲ ಭಾರತ ಸಮನ್ವಿತ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಅವುಗಳನ್ನು ಪ್ರಾತ್ಯಕ್ಷಿಕವಾಗಿ ಹೋದ ವರ್ಷದಿಂದ ಮಾಡ್ತಾ ಇದ್ವಿ. ಅವುಗಳನ್ನು ಕೂಡ ನಾವು ಇವರ ಸಹಯೋಗದಲ್ಲಿ ನಾವು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ತಾ ಇದ್ವಿ. ಅದರ ಮೂಲಕ ನಮ್ಮ ಭಾಗದ ರೈತಾಪಿ ವರ್ಗಕ್ಕೆ ಮತ್ತು ರೈತ ಮಹಿಳೆಯರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದು ತಲುಪಲಿ ಅಂತ ಉದ್ದೇಶ ನಮ್ಮದು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇರುವುದರಿಂದ ನಾವು ಎಲ್ಲ ಸಹಯೋಗದೊಂದಿಗೆ ಈ ಸಮಾರಂಭ ಮಾಡ್ತಾ ಇದ್ವಿ. ತಾವು ಚಿಕ್ಕಸ್ಗೂರಿನಲ್ಲಿ ಇರುವ ಟೆಕ್ಸ್ಕಾನ್ ಸ್ಟೀಲ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಸ್ಥಳೀಯ ಗ್ರಾಮಗಳಾದ ವಡ್ಲೂರು, ಚಿಕ್ಕಸ್ಗೂರು, ಹೆಗಸನಹಳ್ಳಿ
ಗ್ರಾಮಗಳು ಕಾರ್ಖಾನೆ ಬಾಧಿತ ಗ್ರಾಮಗಳಾಗಿದ್ದು ಇಲ್ಲಿನ ಗ್ರಾಮಸ್ಥರು ಹಾಗೂ ರೈತರು ಹಲವಾರು ರೀತಿಯ ಸಂಕಷ್ಟಕ್ಕೆ ಈಡಾಗಿರುತ್ತಾರೆ. ಅಲ್ಲದೆ ಕಾರ್ಖಾನೆಯು ಸ್ಥಳೀಯವಾಗಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡದೆ ವಂಚನೆ ಮಾಡಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಹಲವು ರೀತಿಯ ಮೂಲಭೂತ ಸೌಕರ್ಯ ಹಾಗೂ ನಿರುದ್ಯೋಗ ಮತ್ತು ಹಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕಾರ್ಖಾನೆಯ ಮುಖ್ಯಸ್ಥರಿಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಯಾವುದೇ ರೀತಿಯ ಸ್ಪಂದನೆ ನೀಡಿರುವುದಿಲ್ಲ. ಹಾಗಾಗಿ ಈಗಾಗಲೇ ದಿನಾಂಕ 14/11/2025 ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಆದರೆ ಕಂಪನಿಯ ಮಾಲೀಕರು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು 1 ವಾರದ ಕಾಲಾವಕಾಶ ತೆಗೆದುಕೊಂಡಿದ್ದರು. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯ ಸ್ಪಂದನೆ ನೀಡಿರುವುದಿಲ್ಲ. ಆದ್ದರಿಂದ ಇಂದು ನಡೆಯುವ ಪ್ರತಿಭಟನೆಯಲ್ಲಿ ನಮಗೆ ನಮ್ಮ ಸ್ಥಳೀಯ ಗ್ರಾಮಗಳ ಸಮಸ್ಯೆಗಳಿಗೆ ಸದರಿ ಕಾರ್ಖಾನೆಯ ಮುಖ್ಯಸ್ಥರು ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಲಿಖಿತ ರೂಪದಲ್ಲಿ ತುರ್ತು ಸ್ಪಂದನೆ ನೀಡಬೇಕು. ಒಂದು ವೇಳೆ ವಿಳಂಬ ಮಾಡಿದ್ದಲ್ಲಿ ಅತಿ ಶೀಘ್ರದಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿ ವಿರುದ್ಧ ನಮ್ಮ ಸಂಘಟನೆ ವತಿಯಿಂದ ಮತ್ತಷ್ಟು ಆಯೋರಾತ್ರಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಪ್ರತಿಭಟನೆಯಲ್ಲಿ ಮನವಿ ಮಾಡಿದರು. ಅಧಿಕಾರ ಯಾತಕ್ಕೋಸ್ಕರ ಕೊಟ್ಟರು ನಿಮ್ಗ ಪೊಲೀಸ್ ಪರಿಸರ ಮಾಲಿನ್ಯ ಅಧಿಕಾರಿಗಳಂತೇಳಿ ನಿಮ್ಮನ್ನ ಯಾಕೆ ನೇಮಕ ಮಾಡ್ಯಾರ ಸರ್ಕಾರ? ನಿಮ್ಮಲ್ಲಿ ಆದೇಶ ಏನು ಇರ್ಲಿಲ್ಲ ಅಂತಂದ್ರೆ ನೀವ್ ಯಾಕೆ ಆ ಒಂದು ಇಲಾಖೆಯಲ್ಲಿ ಕುಂತಿದಿರಿ? ನೀವಿನ್ನ ರಾಜೀನಾಮೆ ಮಾಡಿ ಆ ಇಲಾಖೆಗೆ ದುಡ್ಡು ಕಳಿಸಲಾಗಿರುವುದಲ್ಲ ಸರ್ಕಾರ. ಆದ್ರೆ ಸರ್ಕಾರಕ್ಕೂ ಕೂಡ ನಾವು ಬಹಳಷ್ಟು ಇದು ಮಾಡ್ತಾ ಇದ್ದೀವಿ. ಸರ್ಕಾರದವರು ಇಂಥವ್ರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಶಾಸಕರಾಗಲಿ ಹಾಗೂ ಉಸ್ತುವಾರಿ ಸಚಿವರಾಗಲಿ ಅಂತ ಅಧಿಕಾರಿಗಳ ಮೇಲೆ ಇವತ್ತು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕಂತಂದ್ರೆ ನಾವು ಅನೇಕ ಬಾರಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಅವ್ರನ್ನ ನಿಂದ್ರಿಸಿ ನಾವು ಮಾತಾಡಿದೀವಿ ಇದೇ ಸರ್ಕಲ್ ನಲ್ಲಿ. ಸರ್, ನಮಗೆ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ, ಶಾಸಕರ ಗಮನಕ್ಕೆ ಕೂಡ ತಂದಿದ್ದೀವಿ. ಇಲ್ಲಿರ್ತಕ್ಕಂಥ ರೈತರಿಗೆ, ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ತಾವು ಗಮನ ಹರಿಸ್ತೀರಿ. ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೆ ತಾವು ಅಧಿಕಾರಿಗಳ ಒಂದು ಸಭೆ ಕರೆದು ತಮ್ಮ ಅಡಿಯಲ್ಲಿ ಏನಾಗುತ್ತೆ ಅದು ಒಂದು ಉತ್ತರವನ್ನು ನೀಡಿ ಅಂತಂದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಟೆಕ್ಸ್ಕಾನ್ ಮಾಲೀಕರಿಗೂ ಕೂಡ ನಾವು ಅನೇಕ ಬಾರಿ ಮನವಿ ಮಾಡಿದೀವಿ. ರೈತರಿಗೆ ಪರಿಹಾರ ನೀಡಬೇಕಂತೇಳಿ ನಾವು ಮನವಿ ಮಾಡಿದಾಗ ಅವರು ಕೃಷಿ ಇಲಾಖೆಗೆ ಸಂಬಂಧ ಬರುತ್ತೆ ಅಂತೇಳಿ ಅವರು ಇದು ಮಾಡಿದ್ರು. ಕೃಷಿ ಇಲಾಖೆಗೆ ಬರುವುದು ಸ್ವಾಮಿ ತಮ್ಮ ಸರ್ಕಾರ ಪರಿಹಾರ ಅಲ್ಲ. ಸರ್ಕಾರ ಪರಿಹಾರ ಕೇಳಂಗಿಲ್ಲ. ನಾವು ಇವತ್ತು ಕಾರ್ಖಾನೆಯಿಂದ ನಷ್ಟ ಆಗಿರ್ತಕ್ಕಂಥ ಪರಿಹಾರ ನಾವು ಕೇಳ್ತಾ ಇದ್ದೀವಿ. 1 ಕ್ವಿಂಟಲಿಗೆ 8,000 ರೂಪಾಯಿ ಇದೆ. ಅದರ ಪ್ರತಿ ಗುರುವಾರ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಕರಮುಡಿ ಹೇಳಿದರು. ಅವರಿಂದು ನಗರದ ಓಂ ಸಾಯಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಡಿಸೆಂಬರ್ 4ರಂದು ಉಚಿತ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಲಾಗುತ್ತದೆ. ಪ್ರತಿ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಾಗುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಸಂಧಿ ನೋವು, ಕತ್ತು ನೋವು, ಬೆನ್ನು ನೋವು, ನರ ಸಂಬಂಧಿತ ರೋಗಗಳು ಸೇರಿದಂತೆ ಅಸಿಡಿಟಿ, ಲಿವರ್ ಬಾವು, ಅಸ್ತಮದಂತಹ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಕಿಡ್ನಿ, ಮೂಲವ್ಯಾಧಿ, ಥೈರಾಯ್ಡ್, ಪಿಸಿಒಡಿ ಹಾಗೂ ಬಂಜೆತನದಂತಹ ರೋಗಗಳಿಗೆ ವಿಶೇಷ ಆಯುರ್ವೇದ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಗಳಿಗೆ ಮುಖ್ಯವಾಗಿ ಆಹಾರ ಪದ್ಧತಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಆಹಾರ ಪದ್ಧತಿ ಸರಿಪಡಿಸಿಕೊಳ್ಳುವಿಕೆ, ವ್ಯಾಯಾಮ, ಯೋಗ, ಪ್ರಾಣಾಯಾಮದಂತಹ ಚಟುವಟಿಕೆಗಳ ಕುರಿತು ಕೂಡ ಶಿಬಿರದಲ್ಲಿ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು. ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತ ಆರೋಗ್ಯ ಕಾರ್ಡ್ ಅನ್ನು ವಿತರಿಸಲಾಗುತ್ತದೆ. ಇದರಿಂದ ಪೂರ್ಣಿಮಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು. ಇದೇ ವೇಳೆ ಓಂ ಸಾಯಿ ಧ್ಯಾನ ಮಂದಿರದ ಅಧ್ಯಕ್ಷ ಸಾಯಿ ಕಿರಣ ಹಾದೋನಿ ಮಾತನಾಡಿ, ಸಮಾಜದ ಪ್ರತಿಯೊಬ್ಬರಿಗೂ ಆರೋಗ್ಯ ಸೇವೆಯನ್ನು ಒದಗಿಸಲು ಸಾಯಿ ಮಂದಿರ ಮತ್ತು ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಮುಂದಾಗಿದ್ದು, ಆಯುರ್ವೇದ ಚಿಕಿತ್ಸೆ ನಿಧಾನವಾಗಿ ಕೆಲಸ ಮಾಡಿದರೂ ಅತ್ಯಂತ ಪರಿಣಾಮಕಾರಿಯಾಗಿದೆ. ಶಿಬಿರದಲ್ಲಿ ಉಚಿತ ಔಷಧಿಯನ್ನು ನೀಡಲಾಗುತ್ತದೆ. ಪ್ರತಿಯೊಬ್ಬರು ಆರೋಗ್ಯ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೊಂಡು ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಒಂದು 4/12/2025 ಗುರುವಾರದಂದು ಇನ್ನು ಬೆಳಗ್ಗೆ 10ರಿಂದ 3 ಗಂಟೆವರೆಗೆ ನಾವು ಚಿಕಿತ್ಸಾ ಶಿಬಿರವನ್ನು, ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸಂಧಿ ನೋವು ಇರ್ಬೋದು, ಕತ್ತು ನೋವು, ಎಲ್ಲ ರೀತಿಯಾಗಿರ್ತಕ್ಕಂಥ ಜಾಯಿಂಟ್ ಪೇನ್ ಏನು ಬರ್ತಾವಲ್ಲ ಅವೆಲ್ಲಗಳು ಕೂಡ ಉಚಿತವಾಗಿ ಚಿಕಿತ್ಸೆ ನೀಡ್ತಕ್ಕಂಥದ್ದು ಇರ್ತದೆ. ಅದರ ಜೊತೆಗೆ ನರ ಸಂಬಂಧಿತ ರೋಗಗಳು, ಇವತ್ತು ಪಾರ್ಸಿ ಭಾಳ ಕಾಮನ್ ಆಗಿದೆ.
ಪ್ಯಾರಲೈಸಿಸ್ ಅಂತ ಒಂದು ರೋಗಿಗಳು ನಮ್ಮಲ್ಲಿ ಬಂದು ಚಿಕಿತ್ಸೆ ತೆಗೆದುಕೊಂಡು ಕೇವಲ 15 ದಿವಸದಲ್ಲಿ ಓಡಾಡಿಕೊಂಡು ಹೋಗಿರ್ತಕ್ಕಂಥವು ಒಂದು ಉದಾಹರಣೆ ಕೂಡ ಸಾಕಷ್ಟಿದೆ ಅಂತ ನರ ಸಂಬಂಧಿತ ಎಲ್ಲ ರೋಗಗಳಿಗೂ ಇವತ್ತು ಆಮ್ಲಪಿತ್ತ, ಇವತ್ತೇನು ನಾವು ಎಸಿಡಿಟಿ ಅಂತ ಹೇಳ್ತೀವಲ್ಲ, ಕಾಮನ್ ಆಗಿಬಿಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ಒತ್ತಡದ ಜೀವನ ಇರ್ಬೋದು, ಅತಿ ಅವಸರದಲ್ಲಿ ನಾವು ಏನು ಭೋಜನ ಮಾಡಿ ಬೇಗ ನಾವು ಕರ್ತವ್ಯಕ್ಕೆ ಹೋಗ್ತಕ್ಕಂಥ ಸಂದರ್ಭ ಇರ್ಬೋದು. ಹೀಗಾಗಿ ನಿದ್ರಾಹೀನತೆ ಇತ್ಯಾದಿ ನಮ್ಮ ಒತ್ತಡ ಜೀವನದಲ್ಲಿ ಎಸಿಡಿಟಿ ಬಹಳ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೂ ಕೂಡ ಉತ್ತಮವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೂಡ ನಾವು ನೀಡುತ್ತೇವೆ. ಅದರ ಜೊತೆಗೆ ಜಾಂಡಿಸ್ಗೆ ಆಯುರ್ವೇದ ಅಂದರೆ ಜಾಂಡಿಸ್ಗೆ ಕೈ ಎತ್ತಿದ ಒಂದು ಚಿಕಿತ್ಸೆ ಇರ್ತದೆ. ಅಲ್ಲಿ ಕೂಡ ಜಾಂಡಿಸ್ಗೆ ಚಿಕಿತ್ಸೆ ಇಲ್ಲದ ಆಯುರ್ವೇದದಲ್ಲಿ ಮಾತ್ರ ಅಂತರಗೂ ಕೂಡ ನಾವು ಚಿಕಿತ್ಸೆಯನ್ನು ನೋಡ್ತಾ ಇದ್ದೇವೆ. ಇವತ್ತು ಫ್ಯಾಟಿ ಲಿವರ್, ಬಹುಶಃ ತಾವು ಕೇಳಿರ್ಬೋದು. ಫ್ಯಾಟಿ ಲಿವರ್ ಬಗ್ಗೆ ನಾನು ಒಂದು ಮಾತು ತಮಗೆ ಹೇಳ್ತೀನಿ. ಇವತ್ತು ಫ್ಯಾಟಿ ಲಿವರ್ ಹೆಂಗಿರ್ತದೆ ಅಂದರೆ, ಯಾವುದೋ ಒಂದು ಕಾರಣಕ್ಕೆ ಹೋದಾಗ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಫ್ಯಾಟಿ ಲಿವರ್ ಇರ್ತದೆ. ಅದೇ ಫ್ಯಾಟಿ ಲಿವರ್ ಮುಂದೆ ಏನಾಗ್ತದೆ ಅಂದ್ರೆ ಲಿವರ್ ಫೇಲ್ಯೂರ್ಗೆ ಕಾರಣ ಆಗ್ತದೆ. ಫ್ಯಾಟಿ ಲಿವರ್ ಅಂತ ಬೇಗ ನಾವು ಚಿಕಿತ್ಸೆ, ವಿಶೇಷವಾಗಿ ಆಯುರ್ವೇದ ಚಿಕಿತ್ಸೆ ತೆಗೆದುಕೊಂಡ್ರೆ ಮುಂದೆ ಏನು ಲಿವರ್ ಫೇಲ್ಯೂರ್ ಆಗ್ತದಲ್ಲ ಅಂತ ಒಂದು ಅದನ್ನು ತಡಿಬಹುದು. ಅದಕ್ಕೂ ಕೂಡ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಅಸ್ಮಾ ಇರ್ಬೋದು, ಸೈನೋಸೈಟಿಸ್, ಟ್ರಾನ್ಸ್ಲೈಟಿಸ್, ಮೈಗ್ರೇನ್. ನಾನು ನೋಡಿರ್ತಕ್ಕಂಥ ಹಾಗೆ ರಾಯಚೂರಿನಲ್ಲಿ ಅರ್ಧ ತಲೆನೋವು, ಮೈಗ್ರೇನ್ ಬಹಳ ಕಾಮನ್ ಆಗಿದೆ. ನಮ್ಮಲ್ಲಿ ಅನೇಕ ಜನರು ಚಿಕಿತ್ಸೆ ಪಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ತಲೆನೋವು, ಅಲರ್ಜಿ, ರಕ್ತಹೀನತೆ, ಪಾರ್ಶ್ವವಾಯು, ಏನು ಪ್ಯಾರಲೈಸಿಸ್ ಅಂತ ಹೇಳ್ತಿದ್ದೀವಿ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಕೂಡ ಕಾಮನ್ ಆಗಿದೆ. ಅದಕ್ಕೆ ಎಲ್ಲಿ ಚಿಕಿತ್ಸೆ ಇಲ್ಲ, ಆಯುರ್ವೇದದಲ್ಲಿದೆ. ಅದನ್ನು ಕೂಡ ನಾವು ಉಚಿತವಾಗಿ ಇಲ್ಲಿ ಚಿಕಿತ್ಸೆಯನ್ನು ನೀಡ್ತೇವೆ. ಶೀತ, ಕೆಮ್ಮು ಇತ್ಯಾದಿ. ಒಂದು ವಿಶೇಷವಾಗಿ ಆಯುರ್ವೇದದ ಮತ್ತೊಂದು ವಿಶೇಷ ಅಂದರೆ ಚರ್ಮ ರೋಗಕ್ಕೆ ಚಿಕಿತ್ಸೆ. ಎಲ್ಲ ಚರ್ಮ ರೋಗಗಳಿಗೂ ಕೂಡ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಪರಿಣಾಮಕಾರಿ ಚಿಕಿತ್ಸೆಯನ್ನು ನಾವು ನೀಡ್ತೇವೆ. ಎಲ್ಲ ಚರ್ಮ ರೋಗಗಳು ಕೂಡ ನಾವು ಒತ್ತೇನು ಉಚಿತ ಚಿಕಿತ್ಸೆಯನ್ನು ನಾವು ನೀಡಲಿಕ್ಕೆ ರೆಡಿ ಇದ್ದೇವೆ. ಬೊಜ್ಜುತನಕ್ಕೆ ವಿಶೇಷ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಬೊಜ್ಜುತನ, ಸ್ಥೌಲ್ಯದಿಂದ ಇವತ್ತು ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಡಯಾಬಿಟಿಸ್ ಕಾಮನ್ನು, ಕಿಡ್ನಿ, ಹೀಗೆ ಸಾಕಷ್ಟು ರೋಗಗಳು ಬರ್ತವೆ. ಅದಕ್ಕೂ ಕೂಡ ನಮ್ಮ ಆಯುರ್ವೇದದಲ್ಲಿ ವಿಶೇಷ ಚಿಕಿತ್ಸೆ ಇದೆ. ಅದನ್ನು ಕೂಡ ನಾವು ಉಚಿತವಾಗಿ ಅವತ್ತು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಮೂಲವ್ಯಾಧಿ ಇರ್ಬೋದು, ಭಗಂಧರ ಫಿಸ್ಟುಲಾ ಇರ್ಬೋದು, ಆಮೇಲೆ ವೆರಿಕೋಸ್ ವೇನ್ಸ್, ರಕ್ತನಾಳ ಉಬ್ಬುವಿಕೆ ಇರ್ಬೋದು, ನಮ್ಮಲ್ಲಿ ಈಗಾಗಲೇ ಕಾರ್ನು ಮತ್ತು ನರ್ವಲ್ಲಿ ವಾಟ್ಸ್ ಅಂತ ಹೇಳ್ತಾರೆ, ನರ್ವಲ್ಲಿ ಅಂತ ಹೇಳ್ತಲ್ಲ, ಅವಳಿಗೂ ಕೂಡ ಚಿಕಿತ್ಸೆಯನ್ನು ಶಿಬಿರದಲ್ಲಿ ಪಾಲ್ಗೊಳ್ಳುವಾಗೆ ಮಾಡಿ ಅವರಿಗೆ ಅತ್ಯುತ್ತಮವಾದ ಆಯುರ್ವೇದ ಉಚಿತವಾದ ಚಿಕಿತ್ಸೆಯನ್ನ ಇವತ್ತು ನೀಡಲಿಕ್ಕೆ ತಾವು ಸಹಕಾರ ನೀಡಬೇಕು ಅಂತ ಕೇಳ್ತಾ, ಆ ಶಿಬಿರದಲ್ಲಿ ಯಾವ ರೋಗಿಗಳು ಚಿಕಿತ್ಸೆಯನ್ನು ಪಡಿತಾರೋ ಫಲಾನುಭವಿಗಳಿಗೆ ನಾವು ಒಂದು ಆರೋಗ್ಯ ಕಾರ್ಡ್, ಹೆಲ್ತ್ ಕಾರ್ಡ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಎಷ್ಟು ಸಾಧ್ಯ ಇದೆ ಇಲ್ಲಿ, ಎಷ್ಟು ಸಾಧ್ಯ ಇದೆ ಆ ಎಲ್ಲ ರೋಗಗಳಿಗೆ ಇಲ್ಲಿ ಅತ್ಯವಶ್ಯಕವಾಗಿರ್ತಕ್ಕಂಥ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಶಿಬಿರದಲ್ಲಿ ನೀಡುತ್ತೇವೆ. ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾದಂದ್ರೆ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಾವು ಇಲ್ಲಿ ಶಿಬಿರದಲ್ಲಿ ಯಾರು ಬರ್ತಾರೆ ಅವರಿಗೆ ಉಚಿತವಾಗಿ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಇದರ ಪ್ರಯೋಜನವನ್ನು ಬಹುಶಃ ಈ ಭಾಗದ ರಾಯಚೂರು ಭಾಗಕ್ಕೆ ಇದು ಒಂದು ಕೊಡುಗೆ. ಸನ್ಮಾನ್ಯ ಸರ್ ಕಿಶೋರ್ ರೆಡ್ಡಿ ಸರ್ ಅವರು ವಿಶೇಷವಾಗಿ ಆಯುರ್ವೇದಿಕನೇ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದ್ರೆ, ನಾವು ಇಲ್ಲಿವರೆಗೆ ನಮ್ಮ ಟ್ರಸ್ಟ್ ವತಿಯಿಂದ ಬಹಳಷ್ಟು ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೇವೆ. ಅದರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ ನಮಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ನಲ್ಲಿ. ಈ ಒಂದು ಆರೋಗ್ಯ ತಪಾಸಣೆ ಅದರಲ್ಲಿ ನಮ್ಮ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ನಮ್ಮ ರಾಯಚೂರಿನವ್ರದ್ದು, ನಮ್ಮ ಸಾಯಿ ಭಕ್ತರು ಕೇಶವ ರೆಡ್ಡಿ ಅವರ ಒಂದು ಸಂಸ್ಥಾಪಕರು ನಮ್ಮ ರಾಯಚೂರು ಜನರಿಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ಎಲ್ಲರೂ ನಮ್ಮ ರಾಯಚೂರು ಜನರು ಈ ಒಂದು ಕಾಲೇಜಿನಲ್ಲಿ ಅವರು ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಎಲ್ಲರಿಗೆ ಒದಗಿಸಿಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ನಾನೇ ಆ ಕಾಲೇಜಿಗೆ ಭೇಟಿ ನೀಡಿ ಅವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನೋಡ್ಕೊಂಡಿವಿ. ಭಾಳ ಅದ್ಭುತವಾದಂಥ ಒಂದು ಕಾಲೇಜ್ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಆಯುರ್ವೇದಿಕ್ ಸ್ವಲ್ಪ ಸ್ಲೋ ಆಗಿ ರಿಸಲ್ಟ್ ಕೊಡುತ್ತೆ, ಬಟ್ ಎಲ್ಲ ಬುಡದಿಂದ ಕಿತ್ತಾಗುತ್ತೆ ಅನ್ನೋದು ನಾವು, ಯಾಕಂದರೆ ಅಥರ್ವ ವೇದದಿಂದ ಬಂದಿರುವಂಥದ್ದು ಒಂದು ಈ ನಮ್ಮ ಆಯುರ್ವೇದಿಕ್ ಏನಿದೆ ಆಯುರ್ವೇದ. ಅದಕ್ಕಾಗಿ ನಮ್ಮ ಇವ್ರಿಗೆಲ್ಲರಿಗೂ ಹೋಗಿ ನಾವು ಭೇಟಿ ಮಾಡಿ ಅದ್ರ ಜೊತೆಗೆ ಒಂದು ಮೆಡಿಸನ್ನು ಫ್ರೀ ಕೊಡ್ಬೇಕಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಸಾಯಿ ಭಕ್ತರು ಯಾರ್ಯಾರು ಇಲ್ಲಿ ಚಿಕಿತ್ಸೆಗೆ ಒಳಗಾಗ್ತಾರೋ ಅವ್ರಿಗೆಲ್ಲರಿಗೂ ಒಂದು ಯಶಸ್ವಿನಿ ಕಾರ್ಡ್ ಯಾವ ರೀತಿ ಮಾಡ್ತಾರೆ ಅಂಥದ್ದೇ ಒಂದು ಕಾರ್ಡ್ನು ಕೊಡ್ಬೇಕಂತ ಅವ್ರು ನಿಶ್ಚಯಿಸಿದ್ದಾರೆ. ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳು ಪೂರ್ಣಿಮಾ ಕಾಲೇಜಿನ ಸಂಸ್ಥಾಪಕರಾದಂಥ ಕೇಶವ ರೆಡ್ಡಿ ಅಣ್ಣನವರಿಗೆ. ಯಾಕಂದರೆ ಆ ಕಾರ್ಡ್ನಿಂದ ಯಾರಾದರೂ ಇಲ್ಲಿ ಟ್ರೀಟ್ಮೆಂಟ್ ಅವರಿಗೆ ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗಿದ್ದರೆ, ಮೆಡಿಸನ್ ಬೇಕಾಗಿದ್ರು ಅವರು ಉಚಿತವಾಗಿ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಅವರು ಇಲ್ಲಿ ತೋರಿಸ್ಕೊಂಡ ನಂತರ ಇದಕ್ಕೆ ಹೋಗ್ಬೇಕು, ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜ್ಗೆ ಹೋಗ್ಬೇಕು. ಅಲ್ಲಿ ಹೋಗಿ ಮುಂದಿನ ಚಿಕಿತ್ಸೆಗೆ ಒಳಗಾಗ್ಬೋದು.
ಏನೇನು ಚಿಕಿತ್ಸೆ ಇಲ್ಲಿ ನಮ್ಮ ಸಾಯಿ ಮಂದಿರದಲ್ಲಿ ಗುರುವಾರ ದಿನ ಮತ್ತು ಈ ಗುರುವಾರ ಆದ ನಂತರ ಮುಂದಿನ ಪ್ರತಿ ಗುರುವಾರ ಉಚಿತ ಆರೋಗ್ಯ ತಪಾಸಣೆ ನಿರಂತರವಾಗಿರುತ್ತೆ. ಈಗ ಯಾರು ತೋರಿಸ್ಕೊಂಡು ಹೋಗಿದ್ದಾರೆ, ಯಾರಾದರೂ ಮಿಸ್ ಆಗಿರ್ಬೋದು. ಮತ್ತು ಈಗ ಒಂದು 2 ದಿನ ನಿರಂತರ ಒಂದು ಪ್ರಚಾರನೂ ನಡೀತಾ ಇದೆ. 2,000 ಪಾಂಪ್ಲೆಂಟ್ ಮಾಡಿಸಿದ್ದಾರೆ ಅವರು. ಹಾಗಾಗಿ ಮುಂದಿನ ಏನೇನು ಚಿಕಿತ್ಸೆ ಇಲ್ಲಿ ಏನೇನು ಅವರು ನೋಡ್ತಾರೆ, ನಂತರ ಆ ಕಾಲೇಜಿನಲ್ಲಿ ಏನೇನು ಚಿಕಿತ್ಸೆ ಒಳಗೊಳ್ಳುತ್ತಾರೆ ಅಂಥೇಳಿ ಅವರು ನಮ್ಮ ಪ್ರಿನ್ಸಿಪಲ್ ಸಾಹೇಬರು ಮಾತಾಡ್ತಾರೆ.